ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮೋಸ್ಟ್ ವೆಲ್ಕಮ್. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬೇಗ ಎಲ್ಲರೂ ನಾನು ಹೇಳಿದೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಇವತ್ತಿನ ವ್ಲಾಗ್ ಎಷ್ಟು ಸಿಂಪಲ್ ಆಗಿರುತ್ತೆ, ಏನಿರಲ್ಲ ಎನಿಥಿಂಗ್. ಆ್ಯಂಡ್ ತುಂಬ ಮಳೆ ಇದೆ ಔಟ್ಸೈಡ್. ಇವಾಗಲೂ ಕೂಡ ಮಳೆ ನಿಂತ್ಕೊಳ್ತು. ಐ ವಾಂಟ್ ಟು ಗೋ ಔಟ್ಸೈಡ್. ನನಗೆ ಸ್ವಲ್ಪ ಆಚೆ ಹೋಗೋದಿದೆ ಸ್ವಲ್ಪ. ಸೊ ಅದು ಕೂಡ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು, ತೊಗೊಂಬರಬೇಕು. ಆ್ಯಂಡ್ ಈ ಒಂದು ವಿಡಿಯೋನಲ್ಲಿ ಏನು ಹೇಳ್ತೀನಿ ಅಂದರೆ, ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನನ್ನ ಒಂದು ಫ್ರೆಂಡ್ ಅಂದ್ಕೊಂಡು ಹೆಲ್ಪ್ ಮಾಡಿ ಅಂತ ಎಲ್ಲ ಕೇಳ್ತೀನಿ. ಆ್ಯಂಡ್ ಎವ್ರಿಡೇ ಒಳ್ಳೊಳ್ಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಎವ್ರಿಡೇ ಆಗಲಿಲ್ಲ ಅಂದ್ರೂ ಯಾವಾಗೆಲ್ಲ ವೀಡಿಯೋ ಮಾಡ್ತೀನಿ, ಆಲ್ಮೋಸ್ಟ್ ವೀಕ್ಲಿ 1 to 3-4 ವೀಡಿಯೋಗಳಂತೂ ಕೊಡ್ತೀನಿ ಅಂತ ಹೇಳ್ಬೋದು. ಇನ್ನಿಲ್ಲ, ನಾನು ಟ್ರಾವೆಲಿಂಗ್ ಮಾಡ್ತೀನಿ, ಬ್ಯೂಟಿ ಬಗ್ಗೆ ಮಾಡ್ತೀನಿ, ಮತ್ತು ಕುಕಿಂಗ್ ಆಮೇಲೆ ಡೈಲಿ ವ್ಲಾಗ್ಸ್ ಎಲ್ಲನೂ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಬನ್ನಿ, ಐ ವಾಂಟ್ ಟು ಗೋ ಔಟ್ಸೈಡ್ ನಾವು. ಸೊ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ, ಇವಾಗ ಸ್ವಲ್ಪ ಪಾರ್ಲರ್ ಹೋಗಬೇಕಿತ್ತು, ಐಬ್ರೋ ಮಾಡಿಸ್ಬೇಕು. ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ವಿಡಿಯೋ ಮಾಡ್ತೀನಿ ಪಾರ್ಲರ್ ಹೋಗೋದು. ಅದಾದಮೇಲೆ ಫ್ರೂಟ್ಸ್ ತೊಗೊಳ್ಬೇಕು. ಮೋಸ್ಟ್ಲಿ ಫ್ರೂಟ್ಸ್ ಎಲ್ಲ ತೊಗೊಳ್ಳುವಾಗ ಮೊಬೈಲ್ ಯೂಸ್ ಮಾಡಲ್ಲ ನಾನು ಆಲ್ಮೋಸ್ಟು, ಯಾಕಂದರೆ ಬೆಂಗಳೂರಲ್ಲಿ ಜಾಸ್ತಿ ಮೊಬೈಲ್ ಕಿತ್ಕೊಂಡು ಹೋಗೋರು ಜಾಸ್ತಿ ಆಗಿದ್ದಾರೆ. ಸೊ ಶಾಪಿಂಗ್ ಮಾಡೋ ಟೈಮಲ್ಲಿ ನಾನು ಮೊಬೈಲ್ ಅಷ್ಟೊಂದು ಯೂಸ್ ಮಾಡಲ್ಲ, ಅದು ಸೇಫ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಬನ್ನಿ, ನಾನು ಯಾವ ರೀತಿ ಇವತ್ತಿನ ಡೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ಇವಾಗ ಮನೆಯಿಂದ ಬಿಟ್ಟು ವಿಜಯನಗರದಲ್ಲಿರೋ ನ್ಯಾಚುರಲ್ಸ್ಗೆ ಹೋದೆ, ಐಬ್ರೋ ಮಾಡಿಸ್ಬೇಕಿತ್ತು ಅಷ್ಟೇ. ಅಲ್ಲಿ ನಾನು ಅಲ್ಲೇ ಒಂದು 15 ಇಯರ್ಸಿಂದ ಮಾಡಿಸೋದು. ಸೊ ಹಾಗಾಗಿ ನನ್ನ ಫ್ರೆಂಡ್ ಮಾಡೋದು ಸಖತ್ತಾಗಿ ಮಾಡ್ತಾಳೆ, ಸುಕ್ಮಯ್ಯ ಅಂತ. ಅವಳು ಲೇಟ್ ಆಗುತ್ತೆ, 1-2 ಮೆಂಬರ್ಸ್ ಇದ್ದಾರೆ ಅಂದರು. ಆಲ್ರೆಡಿ ಒಬ್ಬರದಾಗಿತ್ತು, ಇನ್ನೊಬ್ಬರಿದ್ರು ವೆಯ್ಟ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಓಕೆ, ನಾನು ವೆಯ್ಟ್ ಮಾಡ್ತೀನಿ ಅಂತೇಳಿ, ಬೇರೆ ಕಡೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡಿದೆ. ಅಲ್ಲಿಂದ ಮನೆಗೆ ಬರೀ ಆಂಟಿ ಮನೇನ ಕ್ಲೀನ್ ಮಾಡಿ ಹೋಗಿದ್ದಾರೆ ಮೇಡ್. ಇವಾಗ ಎಲ್ಲ ಕ್ಲೀನ್ ಇದೆ, ಇದೆಲ್ಲ ಎತ್ತಿ ಹಾಕಿಬಿಡ್ಬೇಕು, ವೇಸ್ಟು. ಇದು ನಮ್ಮ ಮನೆ ಮುಂದೆನೇ ಬೀಳುತ್ತಲ್ಲ, ಅದರಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಸಾಂಬಾರು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ರೈಸ್ ಇಟ್ಟಿದ್ದೀನಿ, ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ವಿ, ಅದು ಕೂಡ ಸ್ವಲ್ಪ ಇದೆ. ನನಗೆ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟು ತಿನ್ನೋಕ್ಕಾಗಲ್ಲ ಅಂತ ಆಂಟಿ ಈ ಪಾತ್ರೆ ಈ ಥರ ವಾಶ್ ಮಾಡಿ ಇಟ್ಟಿದ್ದಾರೆ. ನಾನು ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಅದರೊಳಗಡೆ ಕೆಳಗಡೆ ಆರ್ಗನೈಸ್ ಮಾಡಬೇಕು. ನೋಡಿ, ನಮ್ಮ ಮನೆ ಪಕ್ಕ ಎಷ್ಟು ಚೆನ್ನಾಗಿದೆ ವೆದರು. ಇವಾಗ ತಾನೇ ಮಳೆ ಬಂದು ಆಲ್ರೆಡಿ ಹೋಗಿಬಿಟ್ಟಿದೆ. ಮಾವಿನಕಾಯಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆ. ಎಣ್ಣೆ ತೊಗೊಂಡು ಬಂದಿದ್ದೆ, ಅಲ್ಲಿ ಮಾವಿನಕಾಯಿನ ಹೇಳಿದೆ ನೋಡಿ. ಜಾಸ್ತಿ ತರಲಿಲ್ಲ, ಎರಡೇ ತೊಗೊಂಡ್ಬಂದೆ. ಚೆನ್ನಾಗಿ ತಿನ್ನಬೇಕು ಇವಾಗ, ಉಪ್ಪು ಖಾರ ಹಾಕ್ಕೊಂಡು. ಮತ್ತು ಅದರೊಳಗೆ ಮೆಣಸಿನ್ಕಾಯಿ ಅಲ್ಲೇ ತೊಗೊಂಡ್ಬಂದಿತ್ತು, ಅದರಲ್ಲಿ ಒಳಗಡೆ ಎಲ್ಲ ಇದೆ, ತೊಗೊಂಡ್ಬಂದಿದ್ದೆ. ಸೊ ಇವಾಗ ಊಟ ಕೂಡ ಮಾಡಬೇಕು. ಆಚೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ, ತೊಗೊಂಬರೋಣ ಅಂತ ಹೋಗಬೇಕು. ರೆಡಿ ಆಗಿಬಿಟ್ಟು ಸಿಗ್ತೀನಿ ನನಗೆ. ಇವಾಗ ರೈಸಿನ ವಿಜುವಲ್ ಹಾಕಬೇಕು ನಮ್ಮ ಮನೇಲಿ. ಇವಾಗ ಸದ್ಯ ಕ್ಲೀನಾಗಿರುತ್ತೆ, ಆಮೇಲೆ ತುಂಬ ಮತ್ತೆ ಮೆಸ್ಸಿ ಆಗೋಗುತ್ತೆ. ಹಾಗೆ ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಂತ ಹೇಳಿದ್ನೆಲ್ಲ ಮಾಡ್ತಾಯಿದ್ದೆ. ಬೆಂಡೆಕಾಯಿ ಸಾರು ಮಾಡೋಣ ಅಂತ ಇಟ್ಕೊಂಡೆ, ಯಾಕಂದರೆ ಅದು ಸಾಂಬಾರು ಸಾಕಾಗಲ್ಲ ಅಂತ ಹೇಳಿ ಸ್ವಲ್ಪ ಬೆಂಡೆಕಾಯಿ ಹುಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಕಡೆಯಲ್ಲಿ ಬೇರೆ ಥರ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ, ಇದು ನಾನು ತೊಗರಿಬೇಳೆ ಜೊತೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ. ಸಿಂಪಲ್ಲಾಗಿ ಮಧ್ಯಾಹ್ನ ಲಂಚ್ಗೆ ಬೇಕಲ್ವಾ, ಅದಕ್ಕೆ ಮಾಡಿಕೊಂಡೆ. ಆ್ಯಂಡ್ ನಾನು ವೀಡಿಯೋ ಕ್ಯಾಪ್ಚರ್ ಆಗ್ತಿದೆಯಾ ಅಂತ ನೋಡ್ತಿದ್ದೀನಿ, ಯಾಕಂದರೆ ಹೊಸ್ದಾಗೊಂದು ತೊಗೊಂಡಿದ್ದೀನಿ, ಅದು ನನ್ನ ಫೇಸ್ ಎಲ್ಲಿ ರೆಕಗ್ನೈಸ್ ಮಾಡ್ತೀನಿ, ನಾನು ಎಲ್ಲಿ ಹೋಗ್ತೀನಿ ಆ ಕಡೆ ಫೇಸ್ ರೆಕಗ್ನೈಸ್ ಮಾಡುತ್ತೆ, ಅದಕ್ಕೆ ಅದನ್ನ ನೋಡ್ತಾ ಇದ್ದೆ ಯಾವಾಗಿದೆಯಾ ಅಂತ. ಆ್ಯಂಡ್ ಫೈನಲಿ ಕುಕ್ಕಿಂಗ್ ಆಯಿತು. ಇವಾಗ ಸಾಂಬಾರು ಸ್ವಲ್ಪ ಬೆಂದಾದಮೇಲೆ
ರೈಸ್ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ, ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ. ಆಮೇಲೆ ಬೇಳೆ ಟೊಮ್ಯಾಟೊ ಬೇಯಿಸಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಿ ಊಟ ಮಾಡೋದಷ್ಟೇ. ಹಾಗೆ ಸಂಜೆ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ಬೇರೆ ಕೆಲಸ ಸ್ಟಾರ್ಟ್ ಮಾಡಿದೆ. ಹಾಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಬನಾನಾ ಇತ್ತು, ಈ ಥರ ಮಾಡ್ಕೊಂಡು. ಫ್ರೆಂಡ್ಸ್, ಇವಾಗ ತಾನೇ ಔಟ್ಸೈಡ್ ಹೋಗಿ ಮನೆಗೆ ಬಂದು ಒಂದು ಬಾಳೆಹಣ್ಣು ಇತ್ತು, ಒಂದು 4-5 ತುಂಬ ಹಣ್ಣಾಗಿತ್ತು. ಅದಕ್ಕೋಸ್ಕರ ಅದು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಂಡು ಅದನ್ನು ಕೂಡ ತಿಂದೆ. ಜಸ್ಟ್ ಇನ್ನೇನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿಯೋ ಟೈಮ್ ಆಗಿದೆ ಆಲ್ರೆಡಿ. ಆಚೆ ಕಡೆ ತುಂಬ ವೆದರ್ ಅಂದರೂ ಮಳೆ ಬರ್ತಾನೆ ಇದೆ. ಸೋನೆ ಬಟ್ಟೆ ಕೂಡ ಡ್ರೈ ಆಗ್ತಾಯಿಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಫ್ರೆಂಡ್ಗೂ ಹೇಳಿ, ಲೈಕ್ ಮಾಡಿಸಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಅಂತ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ಇನ್ನೇನಿಲ್ಲ, ಇನ್ನೊಂದು ನೆಕ್ಸ್ಟು ವಿಡಿಯೋನಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ನೈಟ್.